ಹೇಳ್ಬೇಕು ಎಲ್ಲರಿಗೂ. ನಾನು ಇವ್ರನ್ನ ಬೆಂಗಳೂರಿನಲ್ಲಿ ನೋಡೋ ಶೋಗಿಂತ ಉತ್ತರ ಕರ್ನಾಟಕಕ್ಕೆ ಬರೋದು ನಿಮಗೆ ಸಿಕ್ಕಾಪಟ್ಟೆ ಖುಷಿ. ನಾನು ಇಲ್ಲಿ ಜಾಸ್ತಿ ಶೋಗಳಲ್ಲಿ ಜಾಸ್ತಿ ವೇದಿಕೆಗಳಲ್ಲಿ ನಿಮ್ಮನ್ನ ನೋಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದು ಅವ್ರು ತೋರಿಸೋ ಪ್ರೀತಿ ಪ್ರತಿ ಸರಿನೂ ಭಾಳ ಅದ್ಭುತವಾಗಿ ಎಲ್ಲ ಕಡೆ ವೆಲ್ಕಮ್ ಮಾಡ್ಕೋತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅದಕ್ಕೆ ಆ ಪ್ರೀತಿಗೋಸ್ಕರ ಮತ್ತೆ ಮತ್ತೆ ಬರ್ತೀವಿ. 10 ವರ್ಷಗಳ ನಂತರ, ಆಲ್ಮೋಸ್ಟ್ ದಶಕಗಳ ನಂತರ ಈ ಒಂದು ಚಾಲುಕ್ಯ ಉತ್ಸವ 2026 ನಡೀತಾ ಇದೆ. ಬಾದಾಮಿಯಲ್ಲಿ ನಡೀತು, ನಿನ್ನೆ ಪಟ್ಟದಕಲ್ಲು, ಇವತ್ತಿಗೆ ಐಹೊಳೆಯಲ್ಲಿ ಅದ್ಧೂರಿಯಾಗಿ ನಡೀತಿದೆ. ನಮ್ಮ ಮಾನ್ಯ ಶಾಸಕರು ಇಲ್ಲೇ ಇದ್ದಾರೆ ನಮ್ಮ ಮುಂದೆಯೇ. ಇಲ್ಲಿವರೆಗೂ ಬಂದಿದ್ದೀರಿ, ಏನು ಹೇಳಬೇಕು, ನಿಮ್ಮ ಡೈಲಾಗು, ನಿಮ್ಮ ಡಾನ್ಸು, ನಿಮ್ಮ ಹಾಡು ಎಲ್ಲದಕ್ಕೂ ನಮ್ಮ ವೀಕ್ಷಕರು ವೆಯ್ಟ್ ಮಾಡ್ತಿದ್ದಾರೆ. ಪ್ಲೀಸ್ ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಮೊದಲಿಗೆ ನಮ್ಮ ಶಾಸಕರಾದ ಚಿಬ್ಬನಕಟ್ಟಿ ಅವರಿಗೆ, ನಮ್ಮ ವಿಜಯನಂದ ಕಾಶಪ್ಪನವ್ರಿಗೆ ಮತ್ತು ಇಲ್ಲಿರೋ ಎಲ್ಲ ನಾಯಕರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಅದ್ಭುತವಾಗಿ ಚಾಲುಕ್ಯ ಉತ್ಸವವನ್ನು ನಡೆಸ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೆ ನಮ್ಮನ್ನು ಇನ್ವೈಟ್ ಮಾಡಿದ್ದು ಬಹಳ ಖುಷಿ. ಬಂದು ನಿಮ್ಮನ್ನೆಲ್ಲ ನೋಡಿದ್ದು ಇನ್ನೂ ಬಹಳ ಖುಷಿ. ನನಗೆ ಚಾಲುಕ್ಯರ ನಾಡು ಅಂದರೆ ಒಂಥರ ಮೈ ರೋಮಾಂಚನ ಆಗುತ್ತೆ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಯಾವುದ್ರ ಚಾಲಿದೆ ಗೊತ್ತಾ? ಕನ್ನಡಿಗರ ಬಗ್ಗೆ ಬಾದಾಮಿ ಶಾಸನದಲ್ಲಿರುವಂಥದ್ದು. ಇಮ್ಮಡಿ ಪುಲಕೇಶಿ, ನನಗೆ ನನ್ನ ಹೈಸ್ಕೂಲಲ್ಲಿ ಇಮ್ಮಡಿ ಪುಲಕೇಶಿ ಬಗ್ಗೆ ಓದಿದಾಗ ದಕ್ಷಿಣ ಪತೇಶ್ವರ, ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನ, ಉತ್ತರ ಪತೇಶ್ವರನನ್ನು ಸೋಲಿಸಿದಂಥ ಪರಮೇಶ್ವರ ಇಮ್ಮಡಿ ಪುಲಕೇಶಿ. ಸೊ ಇಮ್ಮಡಿ ಪುಲಕೇಶಿ ಬಗ್ಗೆ ಅಂತೂ ಬಹಳ ಡಿಸ್ಕಷನ್ ಇತ್ತೀಚೆಗೆ ನಡೀತಾ ಇದೆ. ಏಕೆಂದರೆ ಕನ್ನಡತನ ಅಂದರೆ ಇಮ್ಮಡಿ ಪುಲಕೇಶಿ. ಈಗ ನೋಡಿ, ಇಲ್ಲಿ ಇದೇ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ವಾಸ್ತುಶಿಲ್ಪದ ಪ್ರಯೋಗಾಲಯ ಅಂತ ಕರೀತಾರೆ ಐಹೊಳೆನ. ಯಾವತ್ತೂ ಬಹಳ ಹೆಮ್ಮೆ ಅನಿಸುತ್ತೆ ನಮ್ಮ ಇತಿಹಾಸನ ನೋಡಿದಾಗ. ಆ್ಯಂಡ್ ಎಸ್ಪೆಷಲಿ ಚಾಲುಕ್ಯ ಡಿನಾಸ್ಟಿ ಬಗ್ಗೆ ನಾವು ಕೇಳಿದಾಗ ಮಾತಾಡಬೇಕಾದ್ರೆಲ್ಲ ನನಗೆ ಬಹಳ ಆಸೆ ಇಮ್ಮಡಿ ಪುಲಕೇಶಿ ಪಾತ್ರ ಮಾಡಬೇಕು, ಒಂದು ಸಿನಿಮಾ ಮಾಡಬೇಕು ಅಂತ. ಇನ್ನೂ ಒಂದೆರಡು ಹೆಜ್ಜೆ ಹತ್ತದಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಹೆಜ್ಜೆಗಳನ್ನ ಹತ್ತಿ ಭಗವಂತ ಶಕ್ತಿ ಕೊಟ್ಟರೆ ಖಂಡಿತ ಇಮ್ಮಡಿ ಪುಲಕೇಶಿ ಸಿನಿಮಾನ ಮಾಡಿ ದೇಶಾದ್ಯಂತ ಇಮ್ಮಡಿ ಪುಲಕೇಶಿಯ ಕೀರ್ತಿ, ನಮ್ಮ ಕನ್ನಡತನ ಎತ್ಕೊಂಡು ಹೋಗೋವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ. ಆ್ಯಂಡ್ ಕಲೆಗೆ ಯಾವಾಗಲೂ ಬಹಳ ಒತ್ತು ಕೊಟ್ಟಂತಹ ಚಾಲುಕ್ಯ ಡೈನೆಸ್ಟಿ. ಆ್ಯಂಡ್ ಇವತ್ತಿಗೂ ಕೂಡ ಅಷ್ಟೇ, ಈ ಕಡೆ ಬಂದಾಗ ನಮಗೆ ಬಹಳ ಖುಷಿಯಾಗೋದು, ಕಲಾವಿದರನ್ನ ಬಹಳ ಅದ್ಭುತವಾಗಿ ಪ್ರೀತಿಸ್ತೀರಿ ಎಲ್ಲ ಕಲಾವಿದರುಗಳನ್ನು. ಸೊ ನಿಮ್ಮ ಪ್ರೀತಿ ಅದು ಯಾವತ್ತೂ ಹೀಗೆ ಇರಲಿ ಎಲ್ಲ ಕಲಾವಿದರುಗಳ ಮೇಲೂ. ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಸಿನಿಮಾಗಳನ್ನ ಥಿಯೇಟ್ರ್ಗಳಿಗೆ ಹೋಗಿ ನೋಡಿ. ಕನ್ನಡ ಸಿನಿಮಾ, ಕನ್ನಡ ನಾಟಕ, ಕನ್ನಡ ಸಾಹಿತ್ಯ ಎಲ್ಲದನ್ನು ನಿರಂತರವಾಗಿ ಸೆಲೆಬ್ರೇಟ್ ಮಾಡಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಬಹಳ ನಮ್ಮ ಹೆಮ್ಮೆಯ ಹೆರಿಟೇಜ್ ಸೆಂಟರ್ಸ್ ಇದೆಲ್ಲದನ್ನು ನಾವು ಅದನ್ನು ಬಹಳ ಅದ್ಭುತವಾಗಿ ಕಾಪಾಡ್ಕೋಬೇಕು. ಅಲ್ಲಿ ಕ್ಲೀನ್ಲಿನೆಸ್ಸಿಂದ ಹಿಡಿದು ಎಲ್ಲ ಟೂರಿಸಮ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಮ್ಮನ್ನು ಹುಡುಕೊಂಡು ಇಲ್ಲಿ ಅದನ್ನೆಲ್ಲ ನೋಡೋಕ್ಕೆ ಜನ ಬರೋದಿದೆಯಲ್ಲ, ಅದು ಬಹಳ ಖುಷಿ. ಅದು ಬಹಳ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಹಂಗಾಗಿ ಅದನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿನೂ ಆಗುತ್ತೆ. ಸೊ ಅದ್ರ ಕಡೆಗೂ ಎಲ್ಲರೂ ಫೋಕಸ್ ಮಾಡೋಣ. ನಮ್ಮ ಡಾಲಿ ಪಿಕ್ಚರ್ ಸಂಸ್ಥೆಯಿಂದ ಇದೇ ಫೆಬ್ರವರಿ 6ನೇ ತಾರೀಕು JC ದ ಯೂನಿವರ್ಸಿಟಿನಿಂದ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಹೊಸಬ್ರದ್ದು ಒಂದು ಸಿನಿಮಾ ಬಡವರಸ್ಕಲ್ ನಿರ್ಮಾಣ ಮಾಡಿದಾಗ ನೀವೆಲ್ಲ ಬಹಳ ದೊಡ್ಡದಾಗಿ ಕೈ ಹಿಡಿದ್ರಿ. ಹಾಗಾಗಿ ಇವತ್ತು ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡೋಕ್ಕಾಯಿತು. ಹೊಸ ನಿರ್ದೇಶಕರು, ಹೊಸ ಕಲಾವಿದರು ಸೇರಿ ಮಾಡಿರುವಂಥ ಇನ್ನೊಂದು ಸಿನಿಮಾ ಬರ್ತಾ ಇದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಇದೇ 23ನೇ ತಾರೀಕು ನಮ್ಮ ದುನಿಯಾ ವಿಜಯ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತಾ ಇದೆ. ಎಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಎಲ್ಲ ಕಲಾವಿದರು ಎಲ್ಲರ ಮೇಲೂ ನಿಮ್ಮ ಆಶೀರ್ವಾದ ಇರಲಿ. ಬಹಳ ಸೊಗಸಾಗಿ ಮಾತಾಡಿದ್ರು. ಬರಲಿ ಜೋರಾದ ಚಪ್ಪಾಳೆ. ಸರ್, ನಿಮ್ಮ ಸ್ಟೈಲಲ್ಲಿ ಒಂದು ಡೈಲಾಗ್ ಹೇಳಬೇಕು ಸರ್, ಎಲ್ಲರೂ ಅದಕ್ಕೆ ಕಾಯ್ತಾ ಇದ್ದಾರೆ. ಸುಬ್ಬಿ ಬೆಳೆಸಿದಲ್ಲ, ಬೆಳೆದಿದ್ದು, ನುಗ್ಗಿದ್ ನಾವು, ಹೊಡೆದಿದ್ದು ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಜೋಳ ಬೇಯಿಸ್ಕೊಂಡು ತಿಂದವ್ರು ನೀವು. ಆ ಅಂಕಲ್ನ ಹೊಡಿತೀನಿ ಸುಬ್ಬಿ. ಯಾವ ನಿಯತ್ತಾಗಿ 100 ರೂಪಾಯಿ ದುಡಿತಾನೋ ಅವನೇ ಕಿಂಗು. ಯಾರನ್ನು ಕೀಳಾಗಿ ನೋಡಬಾರ್ದು. ಆ್ಯಂಡ್ ಭಾಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಾ, ಕನಸು ಕಾಣಿ, ಭಾಳ ಚೆನ್ನಾಗಿ ಅದರಗಡೆ ಕೆಲಸ ಮಾಡಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಎಜುಕೇಷನ್ ಬಹಳ ಇಂಪಾರ್ಟೆಂಟು, ಅದ್ರ ಕಡೆಗೆ ಬಹಳ ಫೋಕಸ್ ಮಾಡಿ. ನೀವೆಲ್ಲ ಎಷ್ಟು ಚೆನ್ನಾಗಾಗ್ತಿರೋ ಅಷ್ಟೇ ನಮಗೂ ಖುಷಿ ಆಗುತ್ತೆ.
ಸೊ ಇಲ್ಲಿ ಎಲ್ಲ ಒಳ್ಳೊಳ್ಳೆ ನಾಯಕರುಗಳಿದ್ದಾರೆ, ಎಲ್ಲರದ್ದು ಗೈಡೆನ್ಸ್ ತಗೊಳ್ಳಿ, ಚೆನ್ನಾಗಿ ಓದಿ ಮುಂದೆ ಬನ್ನಿ. ಥ್ಯಾಂಕ್ ಯು ಅಣ್ಣ. ಸರ್ ಆಕ್ಚುಲಿ ನೀವು ಬಡವ ರಾಸ್ಕಲ್ ಹಾಡಿಗೆ ಡಾನ್ಸ್ ಮಾಡಿದಾಗ ಪಾಪ ಎಲ್ಲರೂ ಕೂತ್ಕೊಂಡು ಡಾನ್ಸ್ ಮಾಡ್ತಿದ್ರು ಸರ್.